ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕಾಲ್ ಬಂದಿದೆ, ಹೋಗ್ತಾ ಇದ್ದೀವಿ ದಾರಿಯಲ್ಲಿ, ಇದೇ ದಾರಿ. ಆ್ಯಂಡ್ ಫೈನಲಿ ರೆಸ್ಕ್ಯೂ ಕಾಲ್ ಬಂದುಬಿಟ್ಟು ಅಂಬೇಡ್ಕರ್ ಕಾಲನಿಯಿಂದ ಬಂದಿದೆ. ಅಂಬೇಡ್ಕರ್ ಕಾಲನಿ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಹುಲಿಗಿ ರೈಲ್ವೆ ಗೇಟಿಂದ ಜಸ್ಟ್ 500 ಮೀಟರ್ಸ್ ದೂರ. ಹೋಗ್ತಾ ಹೋಗ್ತಾ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಫ್ಯಾಕ್ಟ್ರಿ ಬರುತ್ತೆ. ಆ ಫ್ಯಾಕ್ಟ್ರಿ ದಾಟಿ ಸ್ವಲ್ಪ ಹೋದ್ಕೊಳ್ಳೆ ಫಸ್ಟ್ ಕ್ರಾಸ್ ಅಂಬೇಡ್ಕರ್ ಕಾಲನಿ ಅಂತ. ಸೊ ಅಲ್ಲೇನೋ ಮನೆ ಒಳಗಡೆ ಸ್ವಿಚ್ ಬೋರ್ಡ್ ಮೇಲೆ ಒಂದು ಹಾವು ಕುಂತಿದೆ, ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಭಾಳ ಹೊತ್ತಾತಂತ ಹೋಗ್ತಾ ಇಲ್ಲ ಅದು. ಸೊ ಮೋಸ್ಟ್ಲಿ ಅದು ಸ್ವಿಚ್ ಬೋರ್ಡ್ ಮ್ಯಾಗ ಇಲ್ಲ ವೈರ್ ಮ್ಯಾಗ ಇಲ್ಲ ಎಲ್ಲೆಲ್ಲಿ ಬಾತ್ರೂಮು ಪೈಪ್ಲೈನ್ ಒಳಗೆ ಮೇಲೆ ಇಲ್ಲ ಅಲ್ಲಲ್ಲಿ ಎಲ್ಲರೂ ಕಂಡು ಬಂದಿದ್ದಾರೆ ಅಂದರೆ ಮೋಸ್ಟ್ಲಿ ಕಾಮನ್ ಉಲ್ಫು ಇಲ್ಲ ಕಾಮನ್ ರಿಕೆಟು ಇಲ್ಲಾಂದರೆ ಬ್ರಾಂಚ್ ಬ್ಯಾಕ್ ಟ್ರೀ ಸ್ನೇಕ್, 3 ಇಲ್ಲ 4ರಾಗ 1. ಯಾಕಂದರೆ ಅವು ಅಷ್ಟೇ ಗ್ರಿಪ್ಪಾಗಿ ಬ್ಯಾಲೆನ್ಸಿಂದ ಗೋಡೆ, ಸ್ವಿಚ್ ಬೋರ್ಡು, ಕೇಬಲು ಎಲ್ಲ ಹತ್ತೋದು. ಬೇರೆ ಯಾವ ಬೇಕು ಅವು ಹತ್ತಂಗಿಲ್ಲ. ಸೊ ನೋಡೋಣ ಬನ್ನಿ ಹೋಗಿ. ಇದೇ ಏರಿಯಾ. ಹೋಗ್ತಾ ಹೋಗ್ತಾ ಇಲ್ಲಿ ಟೆಂಪಲ್ ಬರುತ್ತೆ. ಈ ಟೆಂಪಲಿಂದ ಸೀದೆ ಆಚೆ ಹೋಗ್ಬೇಕು ಅವ್ರ ಮನೆ. ಹಾಗೆ ಹೋಗ್ತಾ ಹೋಗ್ತಾ ನೋಡಿ ಇಲ್ಲಿ ನಮ್ಮ ಪುನೀತ್ ಅಣ್ಣವರ ಸ್ಟ್ಯಾಚು ಮಾಡಿದ್ದಾರೆ, ಬ್ಯಾನರ್ ಹಾಕಿ. ಸೊ ಆದರೂ ಗೈಸ್ ನಮ್ಮ ಕೊಪ್ಪಳ ಡಿಸ್ಟಿಕ್ ಆ್ಯಂಡ್ ಬಳ್ಳಾರಿ ಡಿಸ್ಟಿಕ್ ಸುತ್ತಮುತ್ತಲು ಭಾಳ ಜನ ಅಪ್ಪು ಅಣ್ಣನ ಸ್ಟ್ಯಾಚು ಮಾಡಿಸಿದ್ದಾರೆ ಆ್ಯಂಡ್ ಭಾಳ ಜನ ಫ್ಯಾನ್ಸ್ ಇದ್ದಾರೆ. ಸೊ ಭಾಳ ಖುಷಿ. ಅಲ್ಲೊಂದು ಮುಷ್ಕಂದು ಬಂದ್ವಿ ಸರ್, ಹಂಗೆ ಇಲ್ಲ ಸೀಟ್ನಾಗ. ಹಾಂ, ಸೀಟ್ ಐತೆ, ಬೋರ್ಡ್ ಐತೆ ಒಳಗೆ, ಬೋರ್ಡ್ನಾಗ ಐತೆ ಇಲ್ಲೇ ಬಗಲಾಗ ಐತೆ ಬೋರ್ಡ್. ಎಲ್ಲಿದು ಅಲ್ಲಿ ಮೇಲೆ ಐತೆ ನೋಡೋದು, ಮೇಲೆ ಇದ್ರ ಮೇಲೆ ಇದ್ರ ಫ್ಯಾನ್ ಆಫ್ ಮಾಡ್ಬಿಡಮ್ಮ ಸ್ವಲ್ಪ. ಯಾವ್ದಣ್ಣ? ನಾಗರಾವ ಸರಿ. ಕನ್ನಡದಲ್ಲಿ ಹಾ ಅಣ್ಣ ಇದ್ದ ಅಣ್ಣ. ಮೊನ್ನೆ ಬಂದಿತ್ತಣ್ಣ, ಸಣ್ಣ ಬಂದಿತ್ತು ಅಂದ್ರೆ ಸೀಟಾಗಿ ಕಾಮನ್. ಆ್ಯಂಡ್ ಹಾವು ಬಂದುಬಿಟ್ಟು ಇಲ್ಲಿ 2 ಫ್ಲೇವರ್ಸ್ ನಡುಕ ಕುಂತಿದೆ ಗೈಸ್, ಸುತ್ತಕೊಂಡು ವೈರ್ನ. ಸೊ ಇದು ಭಾಳ ಸೂಕ್ಷ್ಮಿ ಆ್ಯಂಡ್ ಸೆನ್ಸಿಟಿವ್ ಇಂದ ತೆಗಿಬೇಕು. ಹಾವು ಕಂಡೈತೆ ಬಿಡು, ನಾವು ರೆಸ್ಕ್ಯೂವರ್ಸು ಹಿಡಿಯೋರು ಅಂತಂದು ಹುಚ್ಚು ಚಕ್ರ ಹೋಗಿ ಹಿಡಿದು ಎಳೆದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅಷ್ಟು ಭಾಳ ಸೂಕ್ಷ್ಮ ಇದು ಹಾವು. ಇದು ಹಲ್ಲಿನ ಅವನ್ನ ತಿನ್ನೋದು ಹಾವು. ಆ್ಯಂಡ್ ಸೇಮ್ ಹಲ್ಲಿ ಟೈಪೇ ಸೂಕ್ಷ್ಮಿ. ಅಷ್ಟು ಬಾಡಿ ಐತಲ್ಲ, ಅಷ್ಟು ಸೆನ್ಸಿಟಿವ್ ಇರುತ್ತೆ. ಸೊ ಮೆಲ್ಲಕ್ಕೆ ಇದು ಕಡಿದ್ರೂ ಪರವಾಗಿಲ್ಲ. ನೋಡಿ ಇಲ್ಲಿ ಸ್ವಲ್ಪ ಬಾಡಿ ಟಚ್ ಮಾಡಿದ್ಕೊಳ್ಳಿ ಹೆಂಗೆ ಕಡಿತಾ ಇದೆ, ಅಬ್ಸರ್ವ್ ಮಾಡಿ. ಸೊ ಆದಷ್ಟು ಸ್ವಲ್ಪ ಹುಷಾರಿಂದ ಎಷ್ಟು ಕಡಿದ್ರೂ ನೀಟಾಗಿ ತೆಗಿಬೇಕು. ನೋಡಿ ಇಲ್ಲಿ ಆ ಟೈಪ್ ಬಾಲದಿಂದ ಬ್ಯಾಲೆನ್ಸಿಂದ ಮಾಡುತ್ತೆ, ಅದು ಗ್ರಿಪ್ ಹಿಡಿಯುತ್ತೆ. ಜಸ್ಟ್ ಬಾಲದಿಂದ ಎಳೆ ಬಿದ್ದ ಹಲ್ಲಿನ ಹುಳ ಉಪ್ಪಡಿನ ತಿನ್ನುತ್ತೆ. ಅವನ ಸೇಫಾಗಿ ರೆಸ್ಕ್ಯೂ ಮಾಡಿದ್ದೀನಿ ಗೈಸ್ ಫೈನಲಿ. ಸೊ ಬನ್ನಿ ಇಲ್ಲಿ ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ಅವನ ದಯಮಾಡಿ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಕಲರು ಪ್ಯಾಟರ್ನ್ ಈ ಟೈಪ್ ಇರುತ್ತೆ. ಇದ್ರದ್ದೆಲ್ಲ ಪ್ರತಿಯೊಂದು ಡೀಟೇಲ್ಸಿಗೆ ರಿಲೀಸ್ ಮಾಡೋ ಮುಂದೆ ಹೇಳ್ತೀನಿ ಗೈಸ್, ಇಲ್ಲಿ ಬೇಡ. ಸೊ ಬನ್ನಿ ಗೈಸ್, ಶುರು ಮಾಡೋಣ. ಸ್ವಲ್ಪ ಈ ಹಾವಿನ ಬಗ್ಗೆ ಸ್ವಲ್ಪ ವಿಶೇಷತೆ ಮಾಹಿತಿ ಹೊಸದಾಗಿ ಹೇಳ್ತೀನಿ, ಸ್ವಲ್ಪ ಭಾಳ ಜನಕ್ಕೆ ಗೊತ್ತಿಲ್ಲ. ಸೊ ಈ ಸ್ನೇಕ್ ಅಬ್ಸರ್ವ್ ಮಾಡಿದ್ರಲ್ಲ ಈಗ ಪ್ಯಾಟರ್ನು, ಡಿಸೈನು. ಸೊ ಈ ಹಾವಿನ ಹೆಸರು ಬಂದುಬಿಟ್ಟು ಜುವಿನೈಲ್ ಕಾಮನ್ ಉಲ್ಫ್ ಸ್ನೇಕ್ ಅಂತ. ಜುವಿನೈಲ್ ಅಂತ ಹೆಸರು ಎದಕ್ಕೆ ಇಟ್ಟಿದ್ದಾರೆ ಅಂದರೆ ಇದು ಸ್ವಲ್ಪ ಬೇರೆ ಟೈಪು ಕಲರು, ಗೋಲ್ಡನ್ ಬಾರ್ಡ್ರು, ಫುಲ್ಲು ಶೈನಿಂಗ್ ಇರುತ್ತೆ. ಫುಲ್ಲು ಬ್ರೌನಿಷ್ ಆಗಿರಲ್ಲ, ಸ್ವಲ್ಪ ಲೈಟ್ ಬ್ರೌನಿಷ್ ಇರುತ್ತೆ. ಕನ್ನಡದಲ್ಲಿ ಇದನ್ನು ಬಾಲಪರಾಧಿ, ಸಾಮಾನ್ಯ ತೋಳದ ಹಾವು ಅಂತ ಕರೀತಾರೆ ಕನ್ನಡದಲ್ಲಿ. ಎದಕ್ಕೆ ನಾ ಈ ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ ಗೈಸ್, ಕಾಮನ್ ಉಲ್ಫಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಮಾಮೂಲು ಕಾಮನ್ ಉಲ್ಫ್ ಅಂತ, ಅದು ಮಾಮೂಲು ಬ್ರೌನ್ ಇರುತ್ತೆ, ವೈಟ್ ಬಾರ್ಡ್ರಸ್ ಇರುತ್ತೆ. ಸೊ ಅದು ಫುಲ್ಲು ಸೆನ್ಸಿಟಿವ್, ಭಾಳ ಮೆತ್ತಗಿರುತ್ತೆ, ಸಣ್ಣದು. ಬಟ್ ಇದು ಬಂದುಬಿಟ್ಟು ಸ್ವಲ್ಪ ದೊಡ್ಡ ಸೈಜು. ಹಾಗಾಗಿ ಇದು ಹೊಸ ಹೆಸರು, ನೀವು ಕೇಳೋದಿಲ್ಲ, ಯಾರಿಗೂ ಭಾಳ ಜನಗೂ ಗೊತ್ತಿಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಜುವಿನೈಲ್ ಕಾಮನ್ ಉಲ್ಫ್ ಸ್ನೇಕ್ ಅಂತ ಇದ್ರ ಹೆಸರು ಇಂಗ್ಲೀಷಲ್ಲಿ. ಆ್ಯಕ್ಚುಲಿ ಹೊಸ ಹೆಸರು ಇಟ್ಟಿದ್ದಾರೆ. ಯಾವ ಬಂದುಬಿಟ್ಟು ಚೇಂಜಸ್ ಹೇಳಿದ್ದೀನಿ ಈಗ, ಕನ್ನಡದಲ್ಲಿ ಹಂಗೆ ಕರೀತಾರೆ.
ಹೊಸ ಹೆಸರು. ಸೊ ಈಗ ಹಂಗೆ ನೋಡ್ತಾ ಇದ್ರೆ ನಿಮ್ಗೆ ಮಾಮೂಲು ಕಾಮನ್ ವುಲ್ಫ್ ಸ್ನೇಕ್ ಹೆಂಗಿರುತ್ತೆ ಜಸ್ಟ್ ಅದನ್ನು ಜಸ್ಟ್ ತೋಳದ ಹಾವು ಅಂತ ಕರೀತಾರೆ ನಮ್ಮ ಕನ್ನಡದಲ್ಲಿ. ಬಟ್ ಇದನ್ನು ಬಂದುಬಿಟ್ಟು ಭಾಳ ಅಪರಾಧಿ ಸಾಮಾನ್ಯ ತೋಳದ ಹಾವು ಅಂತ ಕರೀತಾರೆ. ಅದು ಎದಕ್ಕೆ ಇಟ್ಟಿದ್ದಾರೆ ಹೆಸರು ಅಂದರೆ ಈಗ ತೋರಿಸ್ ನೋಡಿ ನಿಮಗೆ ಡಿಸೈನು ಯಾಕೆ ಈ ಟೈಪ್ ಹೆಸರು ಇಟ್ಟಿದ್ದಾರೆ, ಏನು ಡಿಫ್ರೆನ್ಸು, ಎರಡು ಟೈಪ್ಸಿನ ಹಾವು ವುಲ್ಫ್ ತೋರಿಸ್ ನೋಡಿ. ಫೈನಲ್ ಆಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ. ಅದು ಇಂಗ್ಲೀಷಲ್ಲಿ ಕಾಮನ್ ವುಲ್ಫ್ ಸ್ನೇಕ್ ಅಂತಾರೆ, ಕನ್ನಡದಲ್ಲಿ ತೋಳದ ಹಾವು ಅಂತಾರೆ. ಬಟ್ ನಮ್ಮ ಸೈಡ್ ಎಲ್ಲ ಜನ ಬಂದುಬಿಟ್ಟು ಎಲ್ಲ ಕೆಟ್ಟ ಹಾವು ಬಳಿ ಹೊಡ್ಕನೆ ಅನ್ನೋದು. ಅದು ಯಾಕಂದರೆ ಅಷ್ಟು ಐಡಿಯಾ ಇಲ್ಲ ಅವ್ರಿಗೆ. ಸೊ ಈಗ ರಿಲೀಸ್ ಮಾಡೋಕ್ಕೆ ಬಂದಿದ್ದೀನಿ. ಇದು ಆ್ಯಕ್ಚುಲಿ ಮನೆಯಲ್ಲಿ ಸೀಟ್ ಒಳಗೆ ಸೊ ಅಲ್ಲಿಗೆ ಇಲ್ಲಿ ತಿನ್ಕೊಂತ ಕಾಮನಾಗಿ ಕಾಣ್ತಾ ಇರುತ್ತೆ. ಹುಳ ಉಬ್ಡಿನೂ ತಿಂತೈತಿ. ಸಣ್ಣ ತಲೆ ಇದ್ರದ್ದು, ದೊಡ್ಡದೂ ಆಗಲ್ಲ, ಲಾಸ್ಟ್ ಇಷ್ಟೇ ಸೈಜು. ಬಟ್ ಬಾಡಿನೂ ಅಷ್ಟೇ, ಇಷ್ಟೇ ಲೆಂತ್ ಬೆಳೆಯೋದು. 10 ವರ್ಷ ಆದ್ರೆ ಅಷ್ಟೇ ಇರ್ತೈತೆ ಅದು. ಸೊ ಈಗ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ. ಇದು ಆ್ಯಕ್ಚುಲಿ ರಿಲೀಸ್ ಮಾಡೋ ಮುಂದೆ ಗಿಡ ಮರಗಳು ಇರಬೇಕು. ಸೊ ಹಂಗಾಗಿ ಗಿಡದಲ್ಲಿ ರಿಲೀಸ್ ಮಾಡೋಕ್ಕೆ ಊರವರೆಗೆ ಬಂದಿದ್ದೀನಿ. ಸೊ ರಿಲೀಸ್ ಮಾಡ್ತಾ ಹಂಗೆ ನೋಡ್ತಾ ಇರಿ. ನೋಡಿ, ಸ್ವಲ್ಪ ಸೆನ್ಸಿಟಿವ್ ಹಾವು ಇದು. ಮೂವ್ಮೆಂಟ್ ಮಾಡಿದ್ರೆ ಬೈಟ್ ಮಾಡುತ್ತೆ. ಪ್ಯಾಟರ್ನು, ಡಿಸೈನು, ಲುಕ್ಕು ಈ ಟೈಪ್ ಇರುತ್ತೆ ನೋಡಿ. ಇಲ್ಲಿ ಈ ಟೈಪು ಬ್ರೌನ್ ಕಲರು ಮತ್ತು ಇದ್ರ ಮ್ಯಾಗೆ ಬಾರ್ಡ್ರು ಯೆಲ್ಲೋ ಕಲರ್ ಇರುತ್ತೆ ನೋಡಿ. ಇಲ್ಲಿ ತಲೆ ಬಂದುಬಿಟ್ಟು ಇಷ್ಟೇ ಇರುತ್ತೆ, ಸಣ್ಣದು, ಜಾಸ್ತಿ ದಪ್ಪನೂ ಆಗಲ್ಲ, ಉದ್ದನೂ ಆಗಲ್ಲ ನೋಡಿ. ಸೊ ರಿಲೀಸ್ ಮಾಡ್ತು ನೋಡಿ, ಜಾಸ್ತಿ ಹೊತ್ತು ಕಾಡ್ಸೋದು ಬೇಡ. ಗಿಡದಲ್ಲಿ ಇರೋದಿದು, ಅದಕ್ಕೆ ಗಿಡದಲ್ಲಿ ಬಿಡೋಕೆ ಅಂತೀನಿ. ಆ್ಯಂಡ್ ಇದು ಭಾಳ ರೇರ್ ಗೈಸ್ ಕಾಣೋದು, ಭಾಳ ಜಲ್ದಿ ಎಲ್ಲಿ ಸಿಗೋಂಗಿಲ್ಲ, ಎಲ್ಲೋ ಒಂದು ಕಡೆ ಸಿಗೋದು ಅಪರೂಪ ಇದು. ಅದಕ್ಕೆ ಹೆಸರು ಜುವನೈಲ್ ಕಾಮನ್ ವುಲ್ಫ್ ಅಂತ ಇಟ್ಟಿದ್ದಾರೆ ನೋಡಿ. ಗಿಡದಲ್ಲಿ ಬಿಟ್ಟಿದ್ದೀನಿ, ಎಷ್ಟು ಚೆಂದ ಹೋಗ್ತಾ ಇದೆ, ಗಿಡದಲ್ಲಿ ಕಾಣ್ತಾ ಇದೆ ಅಲ್ಲಿ ಒಳಗೆ. ಈಗ ರಿಲೀಸ್ ಮಾಡಿದ್ದು ಜುವನೈಲ್ ವುಲ್ಫ್ ಸ್ನೇಕು. ಇದ್ರದ್ದು ಬಾರ್ಡ್ರ್ ಬಂದುಬಿಟ್ಟು ಗೋಲ್ಡನ್ ಕಲರ್ ಬಾರ್ಡ್ರು ದೊಡ್ಡ ಇರ್ತವೆ ಆ್ಯಂಡ್ ಡಾರ್ಕ್ ಬ್ರೌನ್ ಇರುತ್ತೆ. ಬಟ್ ಹೆಂಗೆ ನೋಡ್ತಾ ಇದ್ರೆ ನಾನು ಮಾಮೂಲು ತೋಳದ ಹಾವು ಹೆಂಗಿರುತ್ತೆ ಮಾಮೂಲು ವುಲ್ಫ್ ಸ್ನೇಕು ಅದನ್ನು ತೋರಿಸ್ತೀನಿ ಈಗ ನೋಡಿ ಗೈಸ್. ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ, ಇದು ಮಾಮೂಲು ತೋಳದ ಹಾವು, ಕಾಮನ್ ವುಲ್ಫ್ ಸ್ನೇಕ್ ಮಾಮೂಲು ಇದು. ಇದಕ್ಕೆ ಸಣ್ಣ ಗೋಲ್ಡನ್ ಬಾರ್ಡರ್ ಇರ್ತವೆ ಆ್ಯಂಡ್ ಲೈಟ್ ಬ್ರೌನಿಶ್ ಕಲರ್ ಇರುತ್ತೆ. ಇದು ಸಣ್ಣ ಸೈಜ್ ಬೆಳೆಯೋದು, ಜಾಸ್ತಿ ಉದ್ದ ಬೆಳೆಯಲ್ಲ. ಬಟ್ ಅದಕ್ಕೆ ಜುವನೈಲ್ ಅಂತ ಎದಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ ದೊಡ್ಡ ಗೋಲ್ಡನ್ ಬಾರ್ಡರ್ ಕಲರ್ ಬರುತ್ತೆ ಆ್ಯಂಡ್ ಡಾರ್ಕ್ ಬ್ರೌನ್ ಕಲರ್ ಇರುತ್ತೆ. ಸೊ ಹಂಗಾಗಿ ಇಷ್ಟೇ ಡಿಫ್ರೆನ್ಸು, ಮತ್ತೇನಿಲ್ಲ ಇದಕ್ಕೆ. ಅದಕ್ಕೆ ತಿಳಿಸಿದ್ದೀನಿ ನಿಮ್ಗೆ ಇವತ್ತು. ಇದು ಭಾಳ ಜನ ಗೊತ್ತಿಲ್ಲ. ರಿಲೀಸ್ ಮಾಡಿದ್ದೀನಿ ಗಿಡದಲ್ಲಿ ಸೇಫಾಗಿ. ಸೊ ಅದು ಭಾರಿ ಸೂಕ್ಷ್ಮ ಸೆನ್ಸಿಟಿವ್ ಅವು. ಸ್ವಲ್ಪ ಏನಾರು ನಾವು ರಫ್ ಆ್ಯಂಡ್ ಟಫ್ ಹ್ಯಾಂಡಲ್ ಮಾಡಿವಿ ಅಂದರೆ ಸತ್ತೋಗೋ ಚಾನ್ಸಸ್ಸು ಆ್ಯಂಡ್ ಬಾಡಿ ಇಂಜೂರ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ದೊಡ್ಡವು ಎಲ್ಲ ನಾವು ತೋರಿಸ್ತಲ್ಲ, ಕೆರೆ ಅವನಾದ್ರೆ ಅವು ಬಾಡಿ ಫೋಲ್ಡ್ ಮಾಡಿ ಆ ಟೈಪಿದು ಫೋಲ್ಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ಸೂಕ್ಷ್ಮ ಅವು. ಸೊ ನೀಟಾಗಿ ಸೂಕ್ಷ್ಮ ಆಗಿಬಿಟ್ಟಿದ್ವಿ. ಸ್ವಲ್ಪ ಇದು ಟಚ್ ಮಾಡಿದ್ರೆ 7-8 ಟೈಮ್ಸ್ ಬೈಟ್ ಮಾಡುತ್ತೆ, ಅಷ್ಟು ಶಾರ್ಪು ಆ್ಯಂಡ್ ಅಷ್ಟು ಸೆನ್ಸಿಟಿವ್. ಸೊ ಫೈನಲ್ ಆಗಿ ರಿಲೀಸ್ ಮಾಡಿದ್ನಿ. ಸೊ ನೆಕ್ಸ್ಟ್ ಹಾವು ಬಂದುಬಿಟ್ಟು ಇದೇ ಟೈಪ್ ಇರುತ್ತೆ, ಅದು ಕಾಮನ್ ಕ್ರೇಟ್ ಅಂತ. ಬಟ್ ಇದು ಕಾಮನ್ ವುಲ್ಫ್ ಅಂತ. ಈಗ ನಾವು ಹಿಡಿದಿರೋದು ಕಾಮನ್ ವುಲ್ಫು, ತೋಳದ ಹಾವು. ಬಟ್ ಕಾಮನ್ ಕ್ರೇಟ್ ಅಂದರೆ ಕಟ್ಟು ಹಾವು ಅಂತಾರೆ. ಸೊ ಅದು ಭಾರಿ ಡೇಂಜರ್, ಸೇಮ್ ಇದೇ ಟೈಪ್ ಇರುತ್ತೆ. ಸೊ ದಯಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ಬ್ಲ್ಯಾಕ್, ಫುಲ್ಲು ಬ್ಲ್ಯಾಕ್ ಶೈನಿ ಆ್ಯಂಡ್ ವೈಟ್ ಬಾರ್ಡರ್ ಇರುತ್ತೆ. ಬಟ್ ಇದು ಬಂದುಬಿಟ್ಟು ಬ್ರೌನ್ ಕಲರು, ಬಾರ್ಡ್ರ್ ಯೆಲ್ಲೋ ಕಲರ್ ಇರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು, ನಮಸ್ಕಾರ. ಸುತ್ತಮುತ್ತ ಎಲ್ಲ ಗಿಡ, ಇದು ನಮ್ಮ ಹುಲಿಗೆಯಲ್ಲಿ ಫುಲ್ಲು ಪೂಲ್ ಏರಿಯಾ. ಇದು ಎಲ್ಲ ಗಿಡ ಮರಗಳು ಫುಲ್ ಹಚ್ಚ ಹಸಿರು ಕಾಣ್ತೈತೆ ನೋಡಿ. ಒಟ್ಟೆ ಪ್ಲೇಸ್ ನೋಡಿ. ಈ ಟೈಪ್ ನಿಮ್ಗೆ ಸಿಟಿ ಒಳಗೆ ಬೇಕಂದರೆ ಸಿಗಂಗಿಲ್ಲ ಗೈಸ್. ಸಿಟಿ ಒಳಗೆ ಬರೀ ಮನಿ, ಕೆನಲ್ಲು, ಮೌಂಟೇನು, ಗುಡ್ಡ ಸಿಗ್ತವೆ. ಬಟ್ ನಮ್ಮೂರು ಸೈಡು ಫುಲ್ಲು ಹಚ್ಚ ಹಸಿರು ಆ್ಯಂಡ್ ಗಿಡ ಮರಗಳು ಭಾಳ ಸೈಲೆಂಟು ನೋಡಿ. ನೆಳ್ಳು ಗಿಳ್ಳು, ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ, ಜನ ಗುಡಿಗೆ ಬಂತ ಭಕ್ತಾದಿಗಳಿಗೆ ಈ ಟೈಪ್ ಇರುತ್ತೆ. ಯಾರ್ಯಾರು ನನ್ನ ವೀಡಿಯೋ ಪೂರ್ತಿ ನೋಡ್ತಾ ಇದ್ದೀರಾ ಈಗ, ಭಾಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.